ಗುರುರಾಯರ ಪಟ್ಟಾಭಿಷೇಕದ ಈ ಸುಮುಹೂರ್ತದಲ್ಲಿ ಆ ಅದ್ಭುತ ವಾತಾವರಣವನ್ನು ಮನಸ್ಸಿನಲ್ಲಿ ಈಗ ತುಂಬಿಕೊಳ್ಳೋಣ, ಧನ್ಯರಾಗೋಣ. ಕಾಲಚಕ್ರವು ತನ್ನ ಮಹತ್ತರ ತಿರುವಿನತ್ತ ನಿಶ್ಶಬ್ದವಾಗಿ ಸಾಗುತ್ತಿದ್ದ ಕ್ಷಣ, ವೇದಾಂತದ ದಿವ್ಯ ಸಿಂಹಾಸನವು ತನ್ನ ನಿಜವಾದ ಅಧಿಪತಿಯನ್ನು ನಿರೀಕ್ಷಿಸುತ್ತಿದ್ದಂತೆ ಕಾಣುತ್ತಿತ್ತು. ಗುರು ಪರಂಪರೆಯ ಪುಣ್ಯ ಪ್ರಭೆಯಿಂದ ಪವಿತ್ರಗೊಂಡ ಆ ಮಹಾಮುಹೂರ್ತದಲ್ಲಿ ಭೌತಿಕ ಲೋಕವೇ ಮೌನಗೊಂಡು ದಿವ್ಯ ಲೋಕದ ನಾದವನ್ನು ಆಲಿಸುತ್ತಂತೆ ಇತ್ತು. ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಮುಂದೆ ನಿಂತಿದ್ದ ಆ ಮಹಾಪ್ರಾಜ್ಞನನ್ನು ಕೇವಲ ಶಿಷ್ಯನಂತೆ ನೋಡುವುದಿಲ್ಲ, ಭವಿಷ್ಯದಲ್ಲಿ ಲೋಕಕ್ಷೇಮವನ್ನು ಹೊಂದುವ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಯನ್ನು ಗುರುತಿಸಿದ ದಿವ್ಯ ದೃಷ್ಟಿಯಿಂದ ಆ ಶಿಷ್ಯರ ಬಳಿ ನೋಡುತ್ತಾರೆ. ಕಮಲಾದಿ ಪುಷ್ಪಗಳ ಸುವಾಸನೆಯಿಂದ ಪರಿಮಳಿತವಾದ ಮಂಟಪದಲ್ಲಿ ಮುತ್ತುಗಳ ಮಿನುಗು ದಿವ್ಯತೆಯನ್ನು ಹೆಚ್ಚಿಸುತ್ತಿತ್ತು. ಪವಿತ್ರ ಶಂಖದಲ್ಲಿ ತುಂಬಿದ ತೀರ್ಥ ಜಲವು ವೇದ ಮಂತ್ರಗಳ ಸ್ಪಂದನದಿಂದ ಜೀವಂತವಾಗಿತ್ತು. ಋಗಾದಿ ವೇದ ಘೋಷಗಳು ಆಕಾಶವನ್ನೇ ಸ್ಪರ್ಶಿಸುತ್ತಿದ್ದವು. ಆ ಮಂತ್ರನಾದದ ಮಧ್ಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಶಂಖಪೂರ್ಣವಾದ ತೀರ್ಥ ಜಲವನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮೇಲೆ ಅಭಿಷೇಕವಾಗಿ ಧಾರೆ ಎರೆದರು. ಅದು ಕೇವಲ ಜಲಾಭಿಷೇಕವಲ್ಲ, ವೇದಾಂತ ವಿದ್ಯೆಯ ರಾಜ್ಯಾಭಿಷೇಕವೇ ಆಗಿತ್ತು. ಸುವರ್ಣ ತಟ್ಟೆಯಲ್ಲಿ ವಿರಾಜಿಸುತ್ತಿದ್ದ ಶ್ರೀ ಮೂಲರಾಮದೇವರು, ಶ್ರೀಕೃಷ್ಣದೇವರು, ಶ್ರೀ ವೇದವ್ಯಾಸದೇವರ ಪ್ರತಿಮೆಗಳು ಮತ್ತು ಪವಿತ್ರ ಶಾಲಗ್ರಾಮಗಳು ಇದಕ್ಕೆ ಸಾಕ್ಷಿಯಾಗಿದ್ದವು. ಪವಿತ್ರೋದಕದ ಅಭಿಷೇಕವು ಆ ಕ್ಷಣವನ್ನು ಯುಗ ಯುಗಾಂತರಗಳಿಗೂ ಅಮರಗೊಳಿಸಿತು. ಶಾಲಿವಾಹನ ಶಕ 1543 ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಪರ್ವಕಾಲ, ಕ್ರಿಸ್ತಶಕ 1621 ಆ ಪವಿತ್ರ ದಿನ. ಇದೇ ದಿನದಲ್ಲಿ ಶ್ರೀ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರ ವೇದಾಂತ ವಿದ್ಯಾ ಸಾಮ್ರಾಜ್ಯಕ್ಕೆ ಹೊಸ ಚಕ್ರವರ್ತಿಯಾಗಿ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರನ್ನು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅಭಿಷೇಕ ಮಾಡ್ತಾರೆ. ಸನ್ಯಾಸ ದೀಕ್ಷೆಯನ್ನು ನೀಡಿ ಮಹಾಸಂಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸ್ತಾರೆ. ತತ್ವಜ್ಞಾನ ಸಂರಕ್ಷಣೆಯ ಮಹಾಕಾರ್ಯವನ್ನು ನಿರಂತರವಾಗಿ ನಡೆಸಬೇಕು ಎಂಬುದಾಗಿ ಅಪ್ಪಣೆಯನ್ನು ಕೂಡ ಮಾಡ್ತಾರೆ. ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿ ಆ ಕ್ಷಣದಲ್ಲಿ ವಿನಯವೇ ವೈಭವವಾಗಿ ಅವರಲ್ಲಿ ಹೊಳೆಯುತ್ತೆ. ಅನಂತರ ಆರಾಧ್ಯ ಮೂರ್ತಿಗಳಾದ ಶ್ರೀ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ಜಯರಾಮದೇವರನ್ನು ಅವರ ಹಸ್ತದಲ್ಲಿ ಗುರುಗಳು ಸಮರ್ಪಣೆ ಮಾಡ್ತಾರೆ. ರಾಮೋಪಾಸನೆಯ ಮಹಾಮಾರ್ಗವನ್ನು ಲೋಕದಲ್ಲಿ ಸ್ಥಾಪಿಸುವ ಹೊಣೆಗಾರಿಕೆ ಅವರ ಮೇಲೆ ಇದೆ ಎಂಬುದು ಇದರ ದಿವ್ಯ ಸಂಕೇತವಾಗುತ್ತೆ. 2 ವ್ಯಾಸ ಮುಷ್ಟಿಕೆಗಳು, ರತ್ನಗರ್ಭ ಶಾಲಗ್ರಾಮ, ಬಲಮುರಿ ಶಂಖ ಸಹಿತ ರಜತ ಪೆಟ್ಟಿಗೆ, ಸರ್ವಮೂಲ ಗ್ರಂಥಗಳಿಂದ ಕೂಡಿದ ಮತ್ತೊಂದು ರಜತ ಪೆಟ್ಟಿಗೆ, ಇವೆಲ್ಲವೂ ಜ್ಞಾನ ಸಾಮ್ರಾಜ್ಯದ ಅಮೂಲ್ಯ ರತ್ನಗಳಂತೆ ಅವರಿಗೆ ಹಸ್ತಾಂತರಿಸಲಾಗುತ್ತದೆ. ಈಗ ಗುರುರಾಯರ ಜೊತೆಯಲ್ಲಿ ಶ್ವೇತ ಛತ್ರವು ಆಕಾಶದ ಚಂದ್ರ ಪ್ರಭೆಯಂತೆ ಹರಡುತ್ತೆ. ಚೌರಿ ಚಾಮರಗಳು ಭಕ್ತಿಯ ಮಾರುತವನ್ನು ಬೀಸುತ್ತವೆ. ಸ್ವರ್ಣಪಾಲಕಿ, ಸುವರ್ಣ ಅಂಬಾರಿ, ಮೇನೆ, ಹಗಲು ದೀವಿಟಿಗೆ ಇವೆಲ್ಲವೂ ರಾಜಸತ್ತತೆಯ ಸಂಕೇತಗಳಾಗಿ ಮೆರೆಯುತ್ತವೆ. ಶಂಖ, ಡಮರು, ಬೇರಿ, ಕಹಳೆಗಳು, ವಿಜಯನಾದವು ದಿಕ್ಕುಗಳನ್ನು ಕಂಪಿಸುತ್ತವೆ. ಸುವರ್ಣ ರಜತ ದಂಡಧಾರಿಗಳು, ಸಿಂಹಮುಖಾಲಂಕೃತ ದಂಡಗಳು, ತಾಳಸ್ತುತಿ ಪಾಠಕರು, ವಂದಿಮಾಗದರು, ಸಮಸ್ತ ವೈಭವವು ಒಂದೇ ಕೇಂದ್ರದಲ್ಲಿ ಸಂಗಮಿಸುತ್ತೆ. ವೇದಾಂತ ಸಿಂಹಾಸನಾಧೀಶ್ವರರಿಗೆ ಯೋಗ್ಯವಾದ ಪ್ರತಿಯೊಂದು ಮಹಿಮೆ, ಪ್ರತಿಯೊಂದು ಚಿಹ್ನೆ, ಪ್ರತಿಯೊಂದು ಗೌರವ ಎಲ್ಲವನ್ನು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುರಾಯರಿಗೆ ನೀಡುತ್ತಾರೆ. ಆ ಕ್ಷಣದಲ್ಲಿ ಗುರು ಪರಂಪರೆಯ ತೇಜಸ್ಸು ಹೊಸ ರೂಪದಲ್ಲಿ ಗುರುರಾಯರಲ್ಲಿ ಪ್ರಕಾಶಿಸುತ್ತೆ. ಶಿಷ್ಯ ವೃಂದವು ಸುತ್ತಲೂ ನಿಂತು ಜಯಘೋಷವನ್ನು ಮಾಡ್ತಾರೆ. ಆ ಜಯಘೋಷವು ಕೇವಲ ಶಬ್ದವಲ್ಲ, ಕಾಲಾಂತರಗಳಿಗೂ ಪ್ರತಿಧ್ವನಿಸುವ ಸತ್ಯವಾದ ಘೋಷಣೆ. ಆ ದಿನದಿಂದ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಕೇವಲ ಒಬ್ಬ ಸನ್ಯಾಸಿಗಳಲ್ಲ, ಧರ್ಮ, ಜ್ಞಾನ ಮತ್ತು ಕರುಣೆಯ ಜೀವಂತ ವೇದಾಂತ ಸಾಮ್ರಾಜ್ಯವಾಗಿ ಲೋಕದಲ್ಲಿ ಪ್ರಜ್ವಲಿಸಲು ಆರಂಭವಾಗುತ್ತೆ. ಸಾಧಕರೇ, ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವ ಏಕೈಕ ಉದ್ದೇಶದಿಂದ
ಸಾವಿರಾರು ಮಂದಿ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಇದರ ಮೂಲಕವಾಗಿ ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ನೀವು ಕೂಡ ರಾಯರ ನಾಮಲೇಖನ ಯಜ್ಞವನ್ನು ಈ ಕೂಡಲೇ ಪ್ರಾರಂಭ ಮಾಡಿ. ಸಪ್ತೋತ್ಸವದ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಯರ ನಾಮಲೇಖನವನ್ನು ಮಾಡುವ ಮೂಲಕವಾಗಿ ಗುರುರಾಯರ ಸೇವೆಯನ್ನು ಆಚರಿಸಿರಿ. ಏತನ್ಮೂಲಕವಾಗಿ ಅದ್ಭುತವಾದ ನೆಮ್ಮದಿಯನ್ನು ಅನುಭವಿಸಿರಿ. ಸಾವಿರಾರು ಮಂದಿ ಸಾಧಕರಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ಬಗೆಯ ಅನುಭವಗಳನ್ನು ಹೇಳ್ತಾರೆ. ಇವತ್ತಿನ ದಿವಸ ಶ್ರೀಮತಿ ಹೇಮಾವತಿಯವರು ರಾಯರ ನಾಮಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ. 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಅವರು ಈಗ ತಮ್ಮ ಅನುಭವವನ್ನು ನಮ್ಮ ಮುಂದೆ ಹೇಳುತ್ತಾರೆ. ಕೇಳೋಣ ಬನ್ನಿ. ಪರಿಮಳ ಗ್ರಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹೇಮಾವತಿ. ಈ ಚಾನಲ್ನಿಂದ ಪ್ರೇರಣೆಯಾಗಿ ನಾನು ಕೂಡ ಶ್ರೀ ರಾಘವೇಂದ್ರ ನಾಮಲೇಖನವನ್ನು 1,00,000 ಪೂರೈಸಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ನಾನು ಈ ನಾಮಲೇಖನ ಬರೆಯೋಕ್ಕೆ ಕಾರಣ ಏನಂದರೆ, ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಬರೆದೆ. ಯಾಕೆಂದರೆ ನನ್ನ ದೊಡ್ಡ ಮಗ 2nd PU ಇದ್ದ, ನನ್ನ ಚಿಕ್ಕ ಮಗ 10th ಸ್ಟ್ಯಾಂಡರ್ಡ್ ಇದ್ದ. ಸೊ ಇವರು ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಬರೆದೆ. ಇಬ್ಬರೂ ಕೂಡ ಡಿಸ್ಟೆನ್ಸಿನಲ್ಲಿ ಪಾಸ್ ಆದರು. ನಂಗೆ ತುಂಬ ಖುಷಿಯಾಗಿದೆ. ಅಷ್ಟೇ ಅಲ್ಲದೆ ಕಾಶಿ ಅಯೋಧ್ಯೆಗೆ ಹೋಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ನಾವೆಲ್ಲ ಮಿಡಲ್ ಕ್ಲಾಸ್ನವರು ಹೋಗೋಕ್ಕಾಗಲ್ಲ ಅಂತ ನನ್ನ ಮಕ್ಕಳು ಕೆಲಸಕ್ಕೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಹೇಗೋ ಏನೋ ನನಗೆ ಗೊತ್ತಿಲ್ಲ, ರಾಘವೇಂದ್ರ ಅನುಗ್ರಹ ಆಯಿತು ಅನಿಸುತ್ತೆ. ಅದು ಕೂಡ ನನಗೆ ಫ್ಲೈಟಲ್ಲಿ ಹೋಗೋ ಒಂದು ಅವಕಾಶ ಸಿಕ್ತು ನನಗೆ. ಹೋದ ವರ್ಷದಲ್ಲಿ ಅಂದರೆ 2025ರಲ್ಲಿ ಬ್ಯಾಕ್ ಟು ಬ್ಯಾಕ್ ನನಗೆ ಒಳ್ಳೊಳ್ಳೆ ವಿಷಯಗಳು, ಒಳ್ಳೊಳ್ಳೆ ಸುದ್ದಿ ಕೇಳೋ ಒಂದು ಅವಕಾಶ. ನಾನು ಯಾವಾಗ ರಾಘವೇಂದ್ರ ನಾಮಲೇಖನ ಬರೆಯೋಕ್ಕೆ ಶುರು ಮಾಡಿದ್ನೋ ಆವಾಗಿನಿಂದ ಒಳ್ಳೊಳ್ಳೆ ವಿಷಯಗಳೇ ನನಗೆ ಬರೋಕ್ಕೆ ಶುರು ಆಯಿತು. ನನಗೆ ಒಳ್ಳೇದು ಕೂಡ ಆಯ್ತಾ ಹೋಗ್ತು. ನೀವು ಅಷ್ಟೇ, ನೀವು ಇದು ನೋಡಿದ ಮೇಲೆ ನೀವು ನಾಮಲೇಖನನ ಬರೀರಿ. ನೀವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ಅಷ್ಟೇ ಅಲ್ಲದೆ ಜೀವನದಲ್ಲಿ ರಾಯರು ನಂಬಿದ ಮೇಲೆ ಕೆಟ್ಟದಾಗೋದು ಚಾನ್ಸೇ ಇಲ್ಲ. ದಯವಿಟ್ಟು ನೀವು ಬರೀರಿ. ನನಗೆ ಯಾಕೆ ಒಳ್ಳೇದು ಮಾಡೋದು, ನೀವು ಬರೀರಿ. ನೀವು ಪ್ರೇರಣೆಯಾಗಿ ನಿಮಗೂ ಒಳ್ಳೇದು ಮಾಡಲಿ ರಾಯರು ಅಂತ ನಾನು ಕೇಳ್ಕೊತೀನಿ. ಅಷ್ಟೇ ಅಲ್ಲ, 1,00,000 ಮುಗ್ದಿದೆ. ಬಟ್ ಇನ್ನೂ ನಾನು ಕಂಟಿನ್ಯೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ನನಗಿದನ್ನು ಸ್ಟಾಪ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ದಯವಿಟ್ಟು ಎಲ್ಲರ ಹತ್ರ ನಾನು ಕೇಳ್ಕೊತೀನಿ ಏನಂದರೆ, ನೀವು ರಾಘವೇಂದ್ರ ನಾಮಲೇಖನ ಬರೀರಿ. ಪ್ರೇರಣೆಯಾಗಿ ಒಳ್ಳೊಳ್ಳೆ ವಿಷಯಗಳು ನಿಮ್ಗೆ ಬರುತ್ತೆ. ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಅದರಲ್ಲೂ ನನಗೆ ಕಾಶಿ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದು ತುಂಬಾ ಖುಷಿ ವಿಷಯ. ಯಾಕೆಂದರೆ ಫ್ಲೈಟಲ್ಲಿ ಹೋಗಿದ್ದೀನಿ ಅನ್ನೋದು ಕೇಳೋಕ್ಕೆ ಖುಷಿ ಆಗ್ತಿದೆ. ನನಗೆ ಈಗಲೂ ಅದು ನನಸ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ಪ್ರತಿ ವರ್ಷ ಕೂಡ ರಾಯರು ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊತಾ ಇದ್ದಾರೆ. ಇದು ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಖುಷಿಯಾಗಿದ್ದೀನಿ. ಇಷ್ಟೇ ಅಲ್ಲ, ಏನಾದರೂ ನಿಮಗೆ ತೊಂದರೆಗಳೇನೋ ಬಂತು ಅಂದರೆ ನೀವು ರಾಘವೇಂದ್ರ ನೆನೆಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಬರೀರಿ ನಾಮಲೇಖನ, ಖಂಡಿತವಾಗ್ಲೂ ಬರೀರಿ. ಯಾರೋ ಹೇಳಿದರು ಅಂತ ಹೇಳಿ ಸುಮ್ಮನೆ ಬರೀಬೇಡಿ. ದಯವಿಟ್ಟು ನಂಬಿಕೆ ಇಟ್ಟು ಬರೀರಿ. ನೀವು ನಂಬಿಕೆ ಇಟ್ಟು ಬರೆದಾಗ ಮಾತ್ರ ನಿಮಗೆ ಫಲ ಸಿಗುತ್ತೆ. ದಯವಿಟ್ಟು ಅದೇ ನಂಬಿ, ರಾಘವೇಂದ್ರನ ನೀವು ನಂಬಿ ಬರೀಬೇಕು. ಸುಮ್ಮನೆ ಬರೆದ್ರೆ ಫಲ ಸಿಗಲ್ಲ. ನಂಬಿಕೆಯಿಂದ ಬರೆದ್ರೆ ಮಾತ್ರ ಅದಕ್ಕೆ ಫಲ ಸಿಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ. ನಮಸ್ಕಾರ. ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಹೇಮಾವತಿ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿ ದಿವ್ಯ ಅನುಭೂತಿಯನ್ನು ಹೊಂದಿದ್ದಾರೆ. ಮತ್ತು ನೀವು ಕೂಡ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಮಾಡಿ ಎಂಬುದಾಗಿ ನಮ್ಮನ್ನು ಕುರಿತು ತಿಳಿಸಿದ್ದಾರೆ. ಇವರಿಗೆ ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ. ಈ ಪವಿತ್ರ ಪರ್ವಕಾಲದಲ್ಲಿ ಶ್ರೀಮತಿ ಹೇಮಾವತಿ ಅವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ. ಇನ್ನೂ ಅಧಿಕವಾಗಿ ಗುರುಗಳಲ್ಲಿ ಭಕ್ತಿ, ಶ್ರದ್ಧೆ, ವಿಶ್ವಾಸ, ಆಯುಷ್ಯ, ಆರೋಗ್ಯಗಳು ಅಭಿವೃದ್ಧಿಯಾಗಲಿ, ಜೀವನ ಪಾವನವಾಗಲಿ. ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಎಲ್ಲ ವಿಧವಾಗಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ.
ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.